ನಮಸ್ಕಾರ ವೀಕ್ಷಕರೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಿಮ್ಗೊಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ತೊಗೊಂಬಂದಿದ್ದೀನಿ. ಸೊ ಇದು ರೆಗ್ಯುಲರ್ ಆಗಿ ಬರ್ತಾ ಇರೋವಂಥ ಜಾಬ್ ಆಪರ್ಚುನಿಟೀಸ್ ಥರ ಅಲ್ಲ. ಅಂದರೆ ಈ ವಾಯ್ಸ್ ಪ್ರೊಸೆಸ್ ಆಗಲಿ ಅಥವಾ ನಾನ್ ವಾಯ್ಸ್ ಪ್ರೊಸೆಸ್ ಆಗಲಿ, ಈ ರೀತಿಯಂತಹ ಜಾಬ್ ಸೆಕ್ಟರ್ ಅಲ್ಲ. ಇದೊಂದು ಸಂಪೂರ್ಣವಾಗಿರುವಂಥ IT ಸೆಕ್ಟರ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಈ ಜಾಬ್ ಯಾವುದು ಅಂತ ಅಂದರೆ IT ರಿಕ್ರೂಟರ್ ಟ್ರೈನಿಂಗ್ ಜಾಬ್ ಅಂತ ಕರಿತೀವಿ ಇದನ್ನ. ಸೊ ಇದರಲ್ಲಿ ನಿಮಗೆ ಪರ್ಮನೆಂಟ್ ಜಾಬ್ ಆಗಿರುವಂಥದ್ದು, ಫುಲ್ ಟೈಮ್ ಆಗಿರುವಂಥದ್ದು, ಫುಲ್ ಟೈಮ್ ಪರ್ಮನೆಂಟ್ ಅಂತಾನೆ ಹೇಳ್ಬೋದು ಕಂಪ್ನಿ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ. ಮತ್ತೆ ಸಂಪೂರ್ಣವಾಗಿ ರಿಮೋಟ್ ಜಾಬ್ ಆಗಿರುವಂಥದ್ದು, ಅಂದ್ರೆ ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುವಂಥದ್ದು. ಸೊ ಇದರಲ್ಲಿ ಫ್ರೆಶರ್ಸ್ ಆಗಲಿ, ಹೌಸ್ ವೈಫ್ಸ್ ಆಗಲಿ, ಅಥವಾ ರೀಸೆಂಟ್ ಆಗಿ ಪಾಸ್ ಔಟ್ ಆಗಿರುವಂಥ ಗ್ರಾಜುಯೇಟ್ಸ್ ಆಗಲಿ ಎಲ್ಲರೂ ಕೂಡ ಅಪ್ಲೈ ಮಾಡುವಂಥದ್ದು. ಸೊ ನಿಮಗೆ ಎಲಿಜಿಬಿಲಿಟಿ ಏನು, ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಏನೇನು ಸ್ಕಿಲ್ಸ್ ಇರಬೇಕು, ಯಾವ ರೀತಿ ಅಪ್ಲೈ ಪ್ರೊಸೆಸ್, ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಜಾಬ್ನ ಅಪ್ಲಿಕೇಶನ್ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ನನ್ನ ಟೆಲಿಗ್ರಾಮ್ ಚಾನಲ್ಲು ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುವಂಥದ್ದು. ಸೊ ಟೆಲಿಗ್ರಾಮ್ ಚಾನಲ್ನ ವಿಸಿಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಜಾಬ್ ಅಪ್ಲಿಕೇಶನ್ ಏನು ಇರ್ತಾ ಇಲ್ಲ, ಸಂಪೂರ್ಣ ಮಾಹಿತಿ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುವಂಥದ್ದು. ಈ ಕಂಪ್ನಿ ಬೆಂಗಳೂರು ಬೇಸ್ಡ್ ಕಂಪ್ನಿ ಆಗಿರುವಂಥದ್ದು. ಬಟ್ ಇದರಲ್ಲಿ ನೀವು ಬೆಂಗಳೂರಿಗೆ ನೋಡಾಡುವಂಥ ನೆಸೆಸಿಟಿ ಇರಲ್ಲ. ಸಂಪೂರ್ಣವಾಗಿ ವರ್ಕ್ ಫ್ರಮ್ ಹೋಮ್, ಮನೇಲೆ ಕುತ್ಕೊಂಡೇ ವರ್ಕ್ ಮಾಡುವಂಥದ್ದು. ಸೊ ಇದರಲ್ಲಿ ನಿಮ್ಮ ರೋಲ್ ಏನಪ್ಪಾ ಅಂತಂದರೆ ಹ್ಯೂಮನ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥದ್ದು. ಇದರಲ್ಲಿ ನಿಮ್ಮದು IT ರಿಕ್ರೂಟರ್ ಟ್ರೈನಿ ಅಂತ ಕರೆಯುವಂಥದ್ದು ನಿಮ್ಮ ರೋಲ್ ಆಗಿರುವಂಥದ್ದು. ಇದು ನಿಮಗೆ ಫುಲ್ ಟೈಮ್ ಜಾಬ್ ಆಪರ್ಚುನಿಟಿ ಕೊಡ್ತಾ ಇರುವಂಥದ್ದು. ಯಾವುದೇ ರೀತಿ ಕಾಂಟ್ರಾಕ್ಟ್ ಅಥವಾ ಯಾವುದೇ ರೀತಿ ಇಂಟರ್ನ್ಶಿಪ್ ಆಗಿರುವುದಿಲ್ಲ. ಸೊ ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಏನೇನು ಕೇಳ್ತಾ ಇದ್ದಾರೆ ಅಂತಂದರೆ, ನೀವು ಫ್ರೆಶರ್ ಆಗಿದ್ರು ಓಕೆ, ಇಲ್ಲ ನಿಮಗೆ 5 ವರ್ಷದವರೆಗೂ ಈ HR ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರು ಓಕೆ. ಸೊ ಫ್ರೆಶರ್ ಕೂಡ ಎಲಿಜಿಬಲ್ ಇದ್ದಾರೆ, ಅಥವಾ ಪ್ರೊಫೆಷನಲ್ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಎಲಿಜಿಬಲ್ ಇರುವಂಥದ್ದು. ಅದರ ಜೊತೆಗೆ ನೀವು BPO ಅಥವಾ ಡೇಟಾ ಎಂಟ್ರಿ ಅಥವಾ ನಾನ್ ವಾಯ್ಸ್ ಅಥವಾ ವಾಯ್ಸ್ ಪ್ರೊಸೆಸಲ್ಲೆಲ್ಲ ನೀವು ಕೆಲಸ ಮಾಡಿದರೂ ಕೂಡ ಎಲಿಜಿಬಲ್. ಯಾಕಂತಂದರೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಆ್ಯಡ್ ಆಗೋದಿಲ್ಲ. ಸೊ ನಿಮ್ಮನ್ನು ಫ್ರೆಶರ್ಸ್ ಆಗಿನೇ ಕನ್ಸಿಡರ್ ಮಾಡುವಂಥದ್ದು. ಸ್ಯಾಲ್ರಿ ವಿಚಾರಕ್ಕೆ ಬರೋದಾಯ್ತು ಅಂದರೆ ವೀಕ್ಷಕರೇ, ನಿಮಗೆ ಇಲ್ಲಿ ಸ್ಯಾಲ್ರಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ 1,00,000ದಿಂದ 2,25,000 ಲಕ್ಷ ಪ್ಯಾಕೇಜ್ ಅನ್ನೋದು ಅಲಾಟ್ ಮಾಡಿದ್ದಾರೆ. ಅಂದರೆ ತಿಂಗಳಿಗೆ ನಿಮಗೆ 8,500ದಿಂದ ಹಿಡಿದು 18,500ವರೆಗೂ ವೇರಿ ಆಗುವಂಥದ್ದು. ಈ ಸ್ಯಾಲ್ರಿ ಅನ್ನೋದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುವಂಥದ್ದು. ಸೊ ನಿಮಗೆ ಭಯ ಪಡಕ್ಕೆ ಹೋಗಬೇಡಿ, ಯಾವುದೇ ರೀತಿ ನಿಮಗೆ ಸ್ಕಿಲ್ಸ್ ಇಲ್ಲ, ಟ್ರೈನಿಂಗ್ ಇಲ್ಲ ಅಂತ ಅಲ್ಲ. ಈಗ ನೀವು ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಸ್ಕಿಲ್ಸ್ ಜೊತೆಗೆ ನಿಮಗೆ ಟ್ರೈನಿಂಗ್ ಕೂಡ ಕೊಡುವಂಥದ್ದು. ಟ್ರೈನಿಂಗ್ ಕೊಟ್ಟು ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ. ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂದರೆ ಸ್ಯಾಲ್ರಿ ಕೂಡ ಇಂಕ್ರಿಮೆಂಟ್ ಆಗುತ್ತೆ, ನಿಮ್ಮ ಜಾಬ್ ಪೊಸಿಷನ್ ಕೂಡ ಇಂಪ್ರೂವ್ ಆಗುವಂಥದ್ದು. ಸೊ ಎಲಿಜಿಬಿಲಿಟಿ ಮತ್ತು ಸ್ಕಿಲ್ಸ್ ಕಡೆ ನೋಡೋದಾಯ್ತು ಅಂದರೆ, ನೀವು ಗ್ರ್ಯಾಜುಯೇಷನ್ ಆಗಿರಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ಗ್ರ್ಯಾಜುಯೇಷನ್ ಆಗಿದ್ರು ಓಕೆ, ಆಗಿಲ್ಲ ಅಂದರೂ ಓಕೆ. ಅಂದರೆ 12th ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡುವಂಥದ್ದು. ಸೊ ಫ್ರೆಶರ್ಸ್ ಆಗಲಿ, ಮನೇಲಿ ಕುತ್ಕೊಂಡಿರೋ ದುಡ್ಡು ಮಾಡಬೇಕು ಅಂತ ಹುಡುಕ್ತಾ ಇರುವಂಥ ಹೌಸ್ ವೈಫ್ಗಳಾಗಲಿ, ಅಥವಾ ಯಾರ್ಯಾರು ಇಂಡಸ್ಟ್ರಿನ ಚೇಂಜ್ ಮಾಡಬೇಕು, ಇವಾಗ ನಾನು ಬ್ಯಾಕ್ ಎಂಡ್ ಅಥವಾ BPO ಸೆಕ್ಟರಲ್ಲಿ ಇದ್ದೀನಿ, ಇವಾಗ ನಾನು IT ಸೆಕ್ಟರ್ಗೆ ಹೋಗಬೇಕು ಅನ್ನೋರ್ಗಾದ್ರೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಲ್ಲ ಯಾರೀಗ HR ಮತ್ತು ರಿಕ್ರೂಟ್ಮೆಂಟ್ ಇದರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ, ಅವ್ರಿಗೂ ಕೂಡ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುವಂಥದ್ದು. ಸ್ಕಿಲ್ಸ್ ಕಡೆ ಬಂತು ಅಂದರೆ ನಿಮಗೆ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು ಇಂಗ್ಲೀಷಲ್ಲಿ. ಸೊ ನಿಮಗೆ ಮಾತಾಡೋಕ್ಕೆ ಅರ್ಥ ಆಗೋದ್ರೆ ಸಾಕಾಗಬಹುದು. ಅದ್ರ ಜೊತೆಗೆ ನಿಮಗೆ ಜನಗಳನ್ನ ಹೊಂದಾಣಿಕೆ ಇರಬೇಕು, ಅಂದರೆ ಜನಗಳನ್ನ ಹ್ಯಾಂಡಲ್ ಮಾಡೋದು, ಒಂದಿಗೆ ಬೆರೆಯೋದಾಗ್ಲಿ, ಅವರನ್ನ ಮೇಂಟೈನ್ ಮಾಡೋದಾಗ್ಲಿ, ಆಸ್ ಎ ಲೀಡರ್, ಈ ಥರ ಸ್ಕಿಲ್ಸ್ ಅವ್ರು ಹುಡುಕ್ತಾ ಇರುವಂಥದ್ದು. ಸೊ ನಿಮ್ಮ ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಟ್ರೈನಿಂಗ್ ಕೂಡ ನೀವು ಸೆಲೆಕ್ಟ್ ಆದ್ಮೇಲೆ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ವರಿ ಆಗಕ್ಕೆ ಹೋಗ್ಬೇಡ್ರಿ. ಮತ್ತೆ ಯಾವುದೇ ಜಾಬ್ ಆಗಲಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಕಂಪ್ನಿ ಕಡೆಯಿಂದ ಆದ್ರೂ ಅಪಾಯಿಂಟ್ಮೆಂಟ್ ಆರ್ಡರ್ ಅಥವಾ ಜಾಯ್ನಿಂಗ್ ಲೆಟರ್ ಬರೋದಕ್ಕೂ ಮುಂಚೆನೇ ಬ್ಯಾಂಕ್ ಡೀಟೇಲ್ಸ್ ಮತ್ತು ನಿಮ್ಮ ಆಧಾರ್ ಪ್ಯಾನ್ ಡೀಟೇಲ್ಸ್ ಕೇಳ್ತಾವ್ರೆ ಅಂದರೆ ಅದೊಂದು ಫ್ರಾಡ್ ಆ್ಯಕ್ಟಿವಿಟಿ ಅಂತ ನೆನಪಿಟ್ಕೊಳ್ಳಿ. ಯಾಕಂತಂದರೆ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಮೇಲೆ ಈ ಡೀಟೇಲ್ಸ್ ಕೇಳೋದು ಸರ್ವೇ ಸಾಮಾನ್ಯ. ಬಟ್ ನೀವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದಕ್ಕೂ ಮುಂಚೆ ನೀವು ಪಕ್ಕಾ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳೋದಕ್ಕೂ ಮುಂಚೆನೇ ಕೇಳ್ತಾ ಇದ್ದಾರೆ ಅಂದರೆ ಅದೊಂದು ಫ್ರಾಡ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಸಬ್ಮಿಟ್ ಮಾಡಬೇಡ್ರಿ. ನಿಮಗೆ ಯಾರೇ ಆಗಲಿ ಕಾಲ್ ಮಾಡಿ ನಿಮಗೆ ಇಷ್ಟು ಹಣ ಕೊಟ್ಟರೆ ನಾವು ನಿಮಗೆ ಕೆಲಸ ಕೊಡಿಸ್ತೀವಿ ಅಂದರೆ ಅದು ಕೂಡ ಒಂದು ಫ್ರಾಡ್ ಆಗಿರುತ್ತೆ. ಸೊ ಈ ರೀತಿ ಅನುಮಾನಾಸ್ಪದ ಘಟನೆಗಳಿಂದ ದೂರ ಇರಿ, ಎಚ್ಚರದಿಂದ ಇರಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡೋದನ್ನ ಮರಿಬೇಡಿ. ಅಪ್ಲಿಕೇಶನ್ ಲಿಂಕ್ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುವಂಥದ್ದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಡೆಫಿನೆಟ್ಲಿ ರೀಚ್ ಔಟ್ ಆಗ್ತೀನಿ. ಸೊ ಇದೇ ಥರ ಇನ್ನೂ ಹೆಚ್ಚು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಮತ್ತು ವರ್ಕ್ ಫ್ರಮ್ ಆಫೀಸ್ ಜಾಬ್ ಆಪರ್ಚುನಿಟೀಸ್ ಕೂಡ ತರ್ತಾ ಇರ್ತೀನಿ ವಿಡಿಯೋಸ್ ಮೂಲಕ. ಸೊ ಇದೇ ರೀತಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.